ನಾವೀಗ ಹೋಗ್ತಾರಂಥದ್ದು ಗಾಣಗಾಪುರ ಕ್ಷೇತ್ರಕ್ಕೆ. ಇದು ಕಲಬುರಗಿಯಿಂದ 44 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ. ಭಾರತದಲ್ಲಿ 3 ಮಾತ್ರ ದತ್ತ ಪ್ರಸಿದ್ಧ ಕ್ಷೇತ್ರಗಳಿವೆ. ಅದರಲ್ಲಿ ಮೊದಲನೇದು ಗಿರ್ನಾರ್ ಗುಜರಾತ್ನಲ್ಲಿ ಬರುತ್ತೆ, ಎರಡನೇದು ಪೀಠಾಪುರ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಮೂರನೇದು ಗಾಣಗಾಪುರ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ. ಕಲಿಯುಗದಲ್ಲಿ ದತ್ತಾತ್ರೇಯ ಸ್ವಾಮಿಯ 3 ಅವತಾರಗಳಿವೆ. ಮೊದಲನೆಯದು ಗಿರ್ನಾರ್ನಲ್ಲಿ ನಿತ್ಯ ವಾಸವಾಗಿರ್ತಾರೆ, ಎರಡನೇದು ಪೀಠಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭ ಅನ್ನೋ ನಾಮಧೇಯದಿಂದ ವಾಸವಾಗಿರ್ತಾರೆ, ಮೂರನೇದು ನರಸಿಂಹ ಸರಸ್ವತಿ ಈ ಗಾಣಗಾಪುರ ಕ್ಷೇತ್ರದಲ್ಲಿ ನೆಲೆಸಿರ್ತಾರೆ. ನಾವಿವಾಗ ನೇರವಾಗಿ ಸಂಗಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಭಗವಂತನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ನಿಮಗೆ ಅಷ್ಟತೀರ್ಥಗಳನ್ನು ತೋರಿಸ್ತೀನಿ. ನದಿಯಲ್ಲಿ ನೀರು ಭಾಳಷ್ಟಿಲ್ಲ, ಬಟ್ ಆದರೂ ಓಕೆ. ಮಧ್ಯದಲ್ಲಿ ಹೋದರೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನೀರದವ, ಬಂದು ಒಳಗಡೆ ಮುಳುಗೋದು ತೀರ್ಥದಲ್ಲಿ. ಹಾಗೆ ಇನ್ನೊಂದು ಏನಂತಂದರೆ, ಭಾಳಷ್ಟು ಜನ ಇಲ್ಲಿ ಬಟ್ಟೆಯನ್ನು ಇಲ್ಲೇ ಬಿಸಾಕ್ತಿದ್ದಾರೆ. ಯಾರೂ ಕೂಡ ಬಟ್ಟೆ ಬಿಸಾಕಬೇಡಿ. ತಮ್ಮ ತಮ್ಮ ಬಟ್ಟೆಗಳನ್ನು ತಾವೇ ಜವಾಬ್ದಾರಿ ತೆಗೆದುಕೊಂಡು ಹೋಗಬೇಕು. ಭೀಮಾ ಮತ್ತು ಅಜಮರ ನದಿಗಳ ಸಂಗಮ ಸ್ನಾನ ಇದು. ಈ ನದಿಯಲ್ಲಿ ಒಂದು ಸರಿ ಮುಳುಗಿ ಎದ್ದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಬೆಳಗ್ಗೆ ಹೋಗಿರೋ ಕಾರಣಕ್ಕಾಗಿ ಸೂರ್ಯೋದಯವನ್ನು ನಾವು ಸಖತ್ತಾಗಿ ಎಂಜಾಯ್ ಮಾಡಿದೆ. ಇಲ್ಲಿ ನಾವಿಲ್ಲಿಂದ ನೇರವಾಗಿ ಸ್ನಾನ ಮಾಡಿಕೊಂಡು ಸಂಗಮದಲ್ಲಿರುವಂತಹ ದತ್ತ ಔದುಂಬರ ವೃಕ್ಷಕ್ಕೆ ದರ್ಶನ ಮಾಡೋಕೆ ಬಂದೀವಿ. ಇಲ್ಲಿ ಸಾಕಷ್ಟು ಜನ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಾರೆ. ಔದುಂಬರ ವೃಕ್ಷದ ಕೆಳಗೆ 10 ನಿಮಿಷ ಕೂಡ ಕುಂತ್ರೆ ಅದು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಬಾಡಿಯಲ್ಲಿ. ಈ ಔದುಂಬರ ವೃಕ್ಷ ಹೇಗೆ ಬಂತಿಲ್ಲ ಸಂಗಮದಲ್ಲಿ ಅಂತಂದರೆ, ಒಬ್ಬ ಭಕ್ತ ಗುರುಗಳ ಹತ್ರ ಬರ್ತಾನೆ. ಚರ್ಮ ರೋಗ ಇದೆ, ಅದರ ನಿವಾರಣೆ ಹೇಗಾಗುತ್ತೆ ಅಂತ ಕೇಳೋದಕ್ಕೆ. ಆಗ ಗುರುಗಳೊಂದು ಔದುಂಬರ ವೃಕ್ಷದ ಒಂದು ಕಟ್ಟಿಗೆ ಕೊಟ್ಟು, ಇದಕ್ಕೆ ದಿನಾನು ನೀರು ಹಾಕಿದರೆ ಇದು ಯಾವತ್ತು ಚಿಗುರು ಹೊಡೆಯುತ್ತೆ ಅವತ್ತು ನಿನ್ನ ಚರ್ಮ ರೋಗ ನಿವಾರಣೆ ಆಗುತ್ತೆ, ನಿನ್ನ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ. ಅವನು ಕೂಡ 6 ತಿಂಗಳ ಕಾಲ ನಿತ್ಯದಲ್ಲೂ ನೀರು ಹಾಕ್ತಾ ಇರ್ತಾನೆ, ಆದರೆ ಯಾವುದೇ ಥರದ ಫಲ ಬರ್ತಿರಲ್ಲ. ಆಗ ಭಕ್ತರು ಭಾಳಷ್ಟು ಜನ ಬಂದವರು ಹೇಳ್ತಾರೆ, ಗುರುಗಳು ನಿನಗೆ ಸುಮ್ಮನೆ ಹೇಳಿದ್ದಾರೆ, ನೀನು ಅದನ್ನು ಸತ್ಯ ಅಂತ ನಂಬಿದೆಯಲ್ಲ ಅಂತಂದಾಗ ಆ ಭಕ್ತ ಹೇಳ್ತಾನೆ, ಗುರುಗಳು ಹೇಳಿದರೆ ಅಂದರೆ ಅದು ಪರಿಪೂರ್ಣವಾಗಿ ಸತ್ಯನೇ ಇರುತ್ತೆ, ನಾನು ನಿತ್ಯದಲ್ಲಿ ಇದಕ್ಕೆ ಹಾಕ್ತೀನಿ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹಾಕ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಅವನ ಭಕ್ತಿಯನ್ನು ಕಂಡು ಗುರುಗಳು ಒಂದು ದಿನ ತನ್ನ ಕಮ್ಮಂಡಲದಿಂದ ಅವನೆದುರುಗಡೆ ನೀರು ಹಾಕ್ತಾರೆ ಆ ಕಟ್ಟಿಗೆಗೆ. ಅದು ತತ್ಕ್ಷಣದಲ್ಲೇ ಚಿಗುರು ಹೊಡೆಯೋದು ಹಚ್ಚ ಹಸಿರಾಗಿ ಬೆಳೀತದೆ. ಆಗ ಗುರುಗಳು ಹೇಳ್ತಾರೆ ಅವನಿಗೆ, ನಿನ್ನ ರೋಗ ಇದೆಯೇ ಹೋಗಿದೆ ನೋಡಿಕೊ ಅಂತ. ಅವನ ದೇಹದಲ್ಲಿ ಚರ್ಮ ರೋಗ ಅನ್ನೋದು ನಿವಾರಣೆ ಆಗಿರುತ್ತೆ. ಹಾಗೆ ಈ ಔದುಂಬರ ವೃಕ್ಷ ಈ ಸ್ಥಳದಲ್ಲಿ ನೆಲೆಸಿದೆ. ಕ್ಷೇತ್ರ ಬಂದುಬಿಟ್ಟು ಭಸ್ಮದ ಗುಡ್ಡ ಅಂತಾರೆ. ಇದು ಭಾರ್ಗವರಾಮ ಅಂದರೆ ಪರಶುರಾಮ ಯಜ್ಞ ಮಾಡಿರೋಂತಹ ಸ್ಥಳ ಇದು. ಈ ಸ್ಥಳದಲ್ಲಿ ಮಣ್ಣನ್ನು ಕೂಡ ನಾವು ಪವಿತ್ರವಾಗಿ ಪೂಜಿಸುವಂತೀವಿ. ಇದನ್ನು ನಮ್ಮ ದೇಹ ಕಚ್ಕೊಂಡ್ರೆ ನಮ್ಮ ರೋಗಗಳು ಮತ್ತು ಭೂತ ಪ್ರೇತಗಳು ದೂರ ಆಗ್ತಾವೆ ಅನ್ನೋಂಥ ನಂಬಿಕೆ ಅದಲ್ಲಿ. ಗಾಣಗಾಪುರ ಕ್ಷೇತ್ರದಲ್ಲಿ ಅಷ್ಟತೀರ್ಥಗಳನ್ನು ಗುರುಗಳು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಭಾಗೀರಥಿ ತೀರ್ಥ ಅಂತೇಳಿ. ಈ ತೀರ್ಥ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಭಗವಂತ ಲಿಂಗ ರೂಪದಲ್ಲಿ ಗುರುಗಳು ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ದರ್ಶನ ಮಾಡೋದ್ರಿಂದ ಕಾಶಿ ವಾರಾಣಸಿಯನ್ನು ದರ್ಶನ ಮಾಡಿರುವಂತಹ ಪುಣ್ಯ ಬರುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಇದು ಪಾಪನಾಶಿನಿ ತೀರ್ಥ. ಈ ತೀರ್ಥದಲ್ಲಿ ಸ್ನಾನ ಮಾಡಿ ಲಿಂಗದ ರೂಪದಲ್ಲಿರೋ ಭಗವಂತನ ದರ್ಶನ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರುವಂಥ ಸಕಲ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ಈ ತೀರ್ಥ ಬಂದ್ಬಿಟ್ಟು ಕೋಟಿ ತೀರ್ಥ ಅಂತೇಳಿ. ಈ ತೀರ್ಥದಲ್ಲಿ ಸ್ನಾನ ಮಾಡಿ ಲಿಂಗ ರೂಪದಲ್ಲಿರೋ ಭಗವಂತನ ದರ್ಶನ ಮಾಡಿದರೆ ಕೋಟಿ ತೀರ್ಥಗಳ ಸ್ನಾನ ಮತ್ತು ಪುಣ್ಯ ಫಲ ಬರುತ್ತೆ ಅನ್ನೋಂತಹ ಇಲ್ಲಿನ ನಂಬಿಕೆ. ಈ ತೀರ್ಥ ಬಂದ್ಬಿಟ್ಟು ರುದ್ರಪಾದ ತೀರ್ಥ ಅಂತ. ಇಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿದರೆ ಶಿವಾನುಗ್ರಹ ಪರಿಪೂರ್ಣವಾಗುತ್ತೆ ಅನ್ನುವಂತಹ ಒಂದು ಗಾಢವಾದಂತಹ ನಂಬಿಕೆ. ಸತಿಕಟ್ಟೆ, ಇದರ ಮಹಿಮೆ ಏನಂತಂದರೆ, ಒಬ್ಬ ಹೆಣ್ಮಗಳು ತನ್ನ ರೋಗಗ್ರಸ್ತ ಪತಿಯನ್ನು ಗುಣಪಡಿಸ್ಕೊಳ್ಬೇಕು ಅಂತ ಗುರುಗಳ ಹತ್ರ ಕರ್ಕೊಂಬರ್ತಾಳೆ. ಕರ್ಕೊಂಬರೋಷ್ಟರಲ್ಲಿ ಈ ಸ್ಥಳದಲ್ಲಿ ಅವಳ ಪತಿ ಮೃತನಾಗ್ತಾನೆ. ಆಗ ಅವಳು ಪತಿ ಜೊತೆಗೆ ತಾನೂ ಶರೀರವನ್ನು ತ್ಯಾಗ ಮಾಡ್ತೀನಿ ಅಂತ ಚಿತ್ತಾಗ್ನಿಯಲ್ಲಿ ಹೋಗೋಕೆ ರೆಡಿ ಆಗ್ತಾಳೆ. ಆ ಕ್ಷಣ ಗುರುಗಳು ಅವಳಿಗೆ ಪತಿಯನ್ನು ಬದುಕಿಸ್ತಾರೆ. ಆ ಬದುಕಿಸಿದಂತಹ ಸ್ಥಳವೇ ಇದು ಸತಿಕಟ್ಟೆ. ಚಕ್ರತೀರ್ಥ, ಇಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿದರೆ ಪರಿಪೂರ್ಣ ವಿಷ್ಣು ಅನುಗ್ರಹ ಆಗುತ್ತೆ. ಹಾಗೆ ಪ್ರಯಾಗ ಸ್ನಾನ ಮಾಡಿ ಹಾಗೂ ಪಿತೃದರ್ಪಣ ಮಾಡಿದರೆ ಏನು ಫಲ ಬರುತ್ತೆ ಆ ಫಲ ಕೂಡ ಇಲ್ಲೇ ಬರುತ್ತೆ ಅನ್ನೋಂಥ ಒಂದು ನಂಬಿಕೆ. ಮನ್ಮಥ ತೀರ್ಥ,
ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತದೆ, ಮನಃಶಾಂತಿ ದೊರೆಯುತ್ತದೆ ಹಾಗೂ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಸಂತೋಷಕ್ಕಾಗಿ ಭಕ್ತರಲ್ಲಿ ಸ್ನಾನ ಮಾಡುತ್ತಾರೆ. ಈ ನದಿಯಲ್ಲಿ ದುರ್ಗಾದೇವಿಯ ಅಷ್ಟಭುಜಗಳಿರುವಂತಹ ಮೂರ್ತಿಗಳಿದೆ 3. ನಾವಿವಾಗ ನೇರವಾಗಿ ನಿರ್ಗುಣ ಪಾದಕ್ಕೆ ಇರುವಂಥ ಮಠಕ್ಕೆ ಹೋಗ್ತಾ ಇದೀವಿ. ಈ ಮಠ ಹೇಗೆ ಸ್ಥಾಪನೆ ಆಯಿತು ಅಂತಂದರೆ, ಗುರುಗಳಿಗೆ ಈ ಊರಿಗೆ ಬಂದ ಮೊದಲಲ್ಲಿ ಆ ಊರಿನ ರಾಜ ಗುರುಗಳನ್ನು ವಾದ್ಯ ಪರಿವಾರದ ಸಮೇತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಗುರುಗಳು ಈ ಮಠವನ್ನು ನೋಡಿ ಈ ಮಠದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ಈ ಮಠದಲ್ಲೊಂದು ಬ್ರಹ್ಮ ರಾಕ್ಷಸನೇ, ಅದರಿಂದ ನೀವು ಇರೋದಕ್ಕೆ ಯೋಗ್ಯ ಅಲ್ಲ, ನಾವು ಬೇರೆ ಒಂದು ಮಠ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಈ ಮಠಕ್ಕೆ ಬಂದು ಆ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ಕೊಟ್ಟು ಈ ಮಠವನ್ನು ತೀರ್ಥ ಪುಣ್ಯಕ್ಷೇತ್ರವಾಗಿ ಬದಲಾಯಿಸ್ತಾರೆ ಗುರುಗಳು. ಈ ಮಠದಲ್ಲಿ ಒಂದು ನಿಯಮ ಏನಂತಂದರೆ, ಗುರುಗಳ ನಿರ್ಗುಣ ಪಾದುಕೆಗಳ ನಿತ್ಯ ಪೂಜೆ ನಡೆಯುತ್ತದೆ. ಗುರುಗಳ ನಿತ್ಯ ನಿಯಮ ಏನಂತಂದರೆ, ಸಂಗಮದಲ್ಲಿ ಸ್ನಾನ, ಅಲ್ಲಿ ಅನುಷ್ಠಾನ ಮುಗಿಸ್ಕೊಂಡು 12 ಗಂಟೆ ಸುಮಾರಿಗೆ ಇಲ್ಲಿ ಬಂದು ಭಕ್ತರಿಂದ ಸೇವೆಯನ್ನು ತೆಗೆದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ನಿತ್ಯದಲ್ಲೂ ಇಲ್ಲೇ ವಾಸ ಮಾಡ್ತೀನಿ ಅಂತ ಒಂದು ಭಕ್ತರಿಗೆ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಈ ಮಠದಲ್ಲಿ ಗುರುಗಳು ಸುಮಾರು 23 ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಈ ಮಠದ ಆವರಣದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಯಾರಿಗಾದರೂ ಭೂತ ಪ್ರೇತ ಏನಾದರೂ ಹಿಡಿದಿದ್ದರೆ ಹಾಗೂ ಏನಾದರೂ ಮಾಟ ಮಂತ್ರಗಳು ಬಾಧೆಗೆ ಒಳಗಾಗಿದ್ದರೆ ಅಂತಹ ವ್ಯಕ್ತಿಗಳು ಈ ಮಠದ ಆವರಣದಲ್ಲಿ ಬಂದರೆ ಅವರ ಒಂದು ಹಾವಭಾವಗಳೇ ಬದಲಾಗುತ್ತೆ, ಅವರಿಂದ ಇದ್ದಂಥ ಎನರ್ಜಿ ಕೂಡ ದೂರ ಓಡೋಗುತ್ತೆ ಇಲ್ಲಿಂದ. ಗರ್ಭಗುಡಿಯಲ್ಲಿ ಭಗವಂತನ ದರ್ಶನ, ನಿರ್ಗುಣ ಪಾದಕಗಳ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗ ಏನೋ ಒಂಥರ ಉಲ್ಲಾಸ. ಹಾಗೆ ಇಲ್ಲಿಂದ ನಾವು ನೇರವಾಗಿ ಕಲ್ಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇದು ಕಲ್ಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಇಲ್ಲೊಬ್ಬ ನರಹರಿ ಅನ್ನೋಂಥವ ಶಿವಭಕ್ತ ಇರ್ತಾನೆ. ಅವನು ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಆರಾಧನೆ ಮಾಡ್ತಿರಲಿಲ್ಲ. ಊರಿನ ಭಕ್ತರ ಹತ್ರ ಒಬ್ಬ ಶಿವಸ್ವರೂಪನಾಗಿರುವಂತಹ ಒಬ್ಬ ಗುರುಗಳು ಬಂದಿದ್ರೆ ಅವರು ದರ್ಶನ ಮಾಡು ಅಂತ ಹೇಳಿದ್ರೆ, ಶಿವನು ಬಿಟ್ಟು ಈ ಜಗತ್ತಲ್ಲಿ ಯಾರೂ ನನಗೆ ಗುರುಗಳಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅವನ ಭಕ್ತಿಯನ್ನು ಮೆಚ್ಚಿ ಗುರುಗಳು ಒಂದು ದಿನ ಏನು ಮಾಡ್ತಾರೆ, ಲಿಂಗದ ರೂಪದಲ್ಲಿ ದರ್ಶನ ಕೊಡ್ತಾರೆ ಅವನಿಗೆ. ಸಾಕ್ಷಾತ್ ಲಿಂಗದಲ್ಲಿ ಏನು ಪೂಜೆ ಮಾಡ್ತಿರ್ತಾರೆ, ಆ ಲಿಂಗದ ಮೇಲೆ ಸಾಕ್ಷಾತ್ ಗುರುಗಳು ಕುಂತಂತ ಹಾಗೆ ಅವನಿಗೆ ದರ್ಶನ ಆಗುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ಇವರು ಸಾಕ್ಷಾತ್ ಹರಿಹರ ಬ್ರಹ್ಮ ಸ್ವರೂಪ ಆದಾರ ಅಂಥೇಳಿ. ಆಗ ತನ್ನ ತಪ್ಪನ್ನು ತಿಳಿದುಕೊಂಡು ಗುರುಗಳ ಪಾದಕ್ಕೆ ಎರಗಿ ನಮಸ್ಕಾರ ಮಾಡ್ತಾನೆ. ಗುರುಗಳು ಕೂಡ ಅವನಿಗೆ ಶಿವ ಸ್ವರೂಪದಲ್ಲೇ ಅವನಿಗೆ ದೀಕ್ಷೆಯನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಇಲ್ಲಿ ಸ್ವಯಂಭೂ ಶನೇಶ್ವರ ದೇವಸ್ಥಾನ ಇದೆ. ಇದರಲ್ಲಿ ನೀವು ಎಣ್ಣೆಯಿಂದ ಶನೇಶ್ವರ ದೇವನಿಗೆ ಅಭಿಷೇಕ ಮಾಡ್ಬೋದು. ಹಾಗೆ ಅನುಗ್ರಹವು ಕೂಡ ಪರಿಪೂರ್ಣ ಆಗುತ್ತೆ. ಯಾಕಂದರೆ ಇಲ್ಲಿ ಶಿವನ ಇರುವಂಥ ಕ್ಷೇತ್ರದಲ್ಲಿ ಶನೇಶ್ವರ ದೇವಸ್ಥಾನ ಇದೆ. ಇದುವೇ ಸ್ವಯಂಭೂ ಶನೇಶ್ವರ ಲಿಂಗ ಸ್ವರೂಪದಲ್ಲಿ ದೇವರ ಮೂರ್ತಿ ಇದೆ. ಹಾಗೆ ಮುಂದೆ ಬಂದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ. ದುರ್ಗಾದೇವಿ ದರ್ಶನ ಮಾಡಿಕೊಂಡು ಅದರ ಪಕ್ಕದಲ್ಲಿ ಬಂದ್ರೆ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಇದೆ. ಯಾವ ಸ್ಥಳದಲ್ಲಿ ನರಹರಿ ಅನ್ನೋ ಭಕ್ತನಿಗೆ ಲಿಂಗ ರೂಪದಲ್ಲಿ ಭಗವಂತನ ದರ್ಶನ ಕೊಟ್ಟರು ಗುರುಗಳು, ಲಿಂಗದ ಮೇಲೆ ಕುಳಿತ ಹಾಗೆ ದರ್ಶನ ಕೊಟ್ಟರು, ಆ ಕಲ್ಮೇಶ್ವರ ದೇವಸ್ಥಾನ ಇದೆ. ಗಾಣಗಾಪುರದ ತೀರ್ಥಯಾತ್ರೆ ಸಂಪೂರ್ಣ ಯಾವಾಗ ಆಗುತ್ತಂದರೆ, ಸಂಗಮ ಸ್ನಾನ, ಅಷ್ಟತೀರ್ಥಗಳ ಸ್ನಾನ ಜೊತೆಗೆ ನಿರ್ಗುಣ ಮಠದ ದರ್ಶನ, ಅದಾದಮೇಲೆ ಕಲ್ಮೇಶ್ವರದ ಲಿಂಗ ದರ್ಶನ ಕಂಪಲ್ಸರಿ ಮಾಡಲೇಬೇಕು. ಇದು ಆದ್ರೇ ಪರಿಪೂರ್ಣವಾದಂತಹ ತೀರ್ಥಯಾತ್ರೆಯ ಫಲ ಬರೋದು. ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಗುರುಗಳ ದರ್ಶನ ಮಾಡಿಕೊಂಡು ಗುರು ಅನುಗ್ರಹಕ್ಕೆ ಪಾತ್ರರಾಗಿ.